ಮಿತ್ರ ಚಾವಡಿಡೆ ಶರತ್ ಮಗ ದಿವ್ಯ ದಂಪತಿನಗಳಿಗೆ ನಿಮ್ಮ ಮೋಕೆದ ತಾಂಡ್ಯದ ಮೂಲಕ ಸನ್ಮಾನದ ಗೌರವದ ಲೇಸದ ಚಾವಡಿಗೆ ನಮ್ಮ ಸ್ವಾಗತ. ಹಳೆ ಬೇರು ಹೊಸ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ತುಳುನಾಡಿನ ಪದ್ಮನೂರು ದಿವಂಗತ ವಸಂತ ದಿವಂಗತ ಶೋಭಾ ದಂಪತಿಗಳ ಪುತ್ರನಾಗಿ 1992ರಲ್ಲಿ ಜನಿಸಿರುವ ಶರತ್ ಉನ್ನತ ಶಿಕ್ಷಣವನ್ನ ಆಳ್ವಾಸ್ನ ಮೂಡಬಿದ್ರಿಯಲ್ಲಿ ಮಾಡಿ ಬಾಲ್ಯದಿಂದಲೇ ಯಕ್ಷಗಾನ ಕಲೆಯ ಬಗ್ಗೆ ಒಲವಿರುವುದರಿಂದ ಬಹಳ ಪಾಠ ಕಲಿಸಿ ನಂತರ ಮೋಹಿನಿ ಕಲಾ ಸಂಪದ ಹಿನ್ನಿಗೋಡಿ ನೇತೃತ್ವದ ಹೆಜ್ಜೆ ಗೆಜ್ಜೆ ಲಲಿತಾ ಕಲಾ ಕೇಂದ್ರದಲ್ಲಿ ಲೋಕೇಶ್ ಕಟೀಲ್ ಹಾಗೆ ಶೇಖರ್ ಶೆಟ್ಟಿಗಾರ ಕಿನಿಗೋಡಿ ಇವರಿಂದ ಮತ್ತು ಜಯಂತ್ ಅಮಿ ಸಂಚಾಲಕತ್ವದ ವಿನಾಯಕ ಮಕ್ಕಳ ಮೇಳ ಕೆರೆಕಾಡು ತಂಡದಲ್ಲಿ ಜಗನ್ನಾಥ ಆಚಾರ್ಯ ಅವರಿಂದ ಕಲಿಕೆ ಸಮಗ್ರ ಯಕ್ಷಗಾನ ನಾಟ್ಯ ಪ್ರಸಂಗ ನಡೆ ಇವುಗಳನ್ನ ಕರಗತ ಮಾಡಿಕೊಂಡವರು. ಮುಂದೆ ಮೋಹನ್ ಆಳ್ವ ಅವರ ಪ್ರೋತ್ಸಾಹದಿಂದ ಆಳ್ವ ದೀಪಿತ ಯಕ್ಷಗಾನ ಅಧ್ಯಯನ ಕೇಂದ್ರದ ಮೂಲಕ ಶರತ್ ಅವರಿಗೆ ಗುರುಗಳಾಗಿ ಶೇಖರ್ ಶೆಟ್ಟಿಗಾರ್, ಸದಾಶಿವ ಶೆಟ್ಟಿಗಾರ್, ದಯಾನಂದ ನಿಜಾರ್, ಪ್ರಸಾದ್ ಜಯಕಾರಿ, ಪವನ್ ಕೇರ್ವಾಸಿ ಇವರೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟವರು. ಭಾಗವತಿಕೆಯ ಬಾಲಪಾಠವನ್ನು ಮಾಡಿದ್ದಾರೆ, ಅರ್ಥಗಾರಿಕೆಯ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಆಳ್ವಾಸ್ ದೀಪಿತ ಯಕ್ಷಗಾನ ಅಧ್ಯಯನ ಕೇಂದ್ರದ ಸದಸ್ಯರಾಗಿ ಅಲ್ಲಿ ಸಿಕ್ಕಿದಂತಹ ಅವಕಾಶವನ್ನ ಪರಿಪೂರ್ಣವಾಗಿ ಗಳಿಸಿಕೊಂಡು ಕಲಾವಿದನಾಗಿ ಕರ್ನಾಟಕದ ಎಲ್ಲ ಜಿಲ್ಲೆ ಚೆನ್ನೈ, ಮುಂಬೈ, ವಿದೇಶದಲ್ಲಿ ದುಬೈ, ಅಬುದಾಬಿ, ಬೆಹ್ರೇನ್ ಯಕ್ಷಗಾನ ಪ್ರದರ್ಶನ ಕೊಟ್ಟಿದ್ದಾರೆ. ಎಡನೀರು ಮೇಳ, ಕಟೀಲು ಮೇಳದಲ್ಲಿ ಹಾಗೆ ಇನ್ಫೋಸಿಸ್ ಮಂಗಳೂರು ಇದರಲ್ಲೂ ಕೂಡ ಇಂಗ್ಲಿಷ್ ಭಾಷೆಯ ಯಕ್ಷಗಾನದಲ್ಲೂ ಕೂಡ ಪ್ರದರ್ಶನ ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಯಕ್ಷ ಮಂಗಳದಲ್ಲಿ ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ತರಬೇತಿಯನ್ನು ಕೊಟ್ಟಿರುವ ತಾವು 2015ರಲ್ಲಿ ಉದ್ಯೋಗ ನಿಮಿತ್ತ ದುಬೈಗೆ ಬಂದು ಪ್ರಸ್ತುತ ಯಕ್ಷಗಾನ ಅಭ್ಯಾಸ ತರಗತಿಯ ದುಬೈನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ ಮತ್ತು ತಾವೊಬ್ಬರು ಒಳ್ಳೆಯ ಕಲಾವಿದ ಅನ್ನೋದಕ್ಕೂ ಕೂಡ ನಾವು ಹೆಮ್ಮೆಯನ್ನ ಪಡ್ಕೊಳ್ತಾ ಇದ್ದೇವೆ. ಮೋದಿ ಬಂದ ಕಾರ್ಯಕ್ರಮದಲ್ಲೂ ಕೂಡ ಅಮೋಘ ಪ್ರದರ್ಶನವನ್ನ ಕೊಟ್ಟಿರುವಂತಹ ನಿಮ್ಮ ಗುರುಗಳು, ನಿಮ್ಮ ಕಲಾವಿದರು ಶರತ್ ಕುಡ್ಲ ಮೇರೆಗೆ ನಿಮ್ಮೆಲ್ಲ ಒಂದು ಜೋರಾದ ಕರತಾಳದ ಮೂಲಕ ತುಂಬು ಹೃದಯದ ವಂದನೆ, ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸುತ್ತಾ ಅವರ ಧರ್ಮಪತ್ನಿ ದಿವ್ಯಾ ಅವರಿಗೂ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.